ಸಮಾಜಕ್ಕೆ ಸತ್ಯ ಹಾಗೂ ಅಹಿಂಸೆ ಮಾರ್ಗವನ್ನ ಬೋಧಿಸಿದಂತವರು ಸಂತ ಸೇವಾಲಾಲ್ ಮಹಾರಾಜ್ರವರು. ಒಬ್ಬ ಸಾಮಾನ್ಯ ರೈತನ ಮಗನನ್ನ ಶಾಸಕನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಬಂಜಾರ ಸಮಾಜಕ್ಕೆ ಸಲ್ಲುತ್ತದೆ. ಆತ್ಮೀಯ ಬಂಜಾರ ಸಮಾಜದ ಎಲ್ಲ ಬಂಧುಗಳೇ, ವಿಶೇಷವಾದಂತ ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರಿದ್ರು, ಕೊನೆವರೆಗೂ ಎಷ್ಟು ಜನ ಉಳಿದ್ರು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಕಾರ್ಯಕ್ರಮವನ್ನ ಮಾಡ್ತಕ್ಕಂಥ ಮನಸ್ಸು ಬಹಳ ಮುಖ್ಯ. ಅಂತ ಮನಸ್ಸನ್ನ ಮಾಡಿ 3 ಹೋಬಳಿ ಸಿಂಗಿಟಗೆರೆ, ಯಗಟಿ, ಪಂಚನಹಳ್ಳಿ 3 ಹೋಬಳಿಯಿಂದ ಏನೊಂದು ಸಂತ ಸೇವಾಲಾಲ್ ಮಹಾರಾಜ್ ಅವರ ಜಯಂತಿಯನ್ನ ಮಾಡ್ತೀವಿ ಅಂತೇಳಿ ನಮ್ಮ ಚಂದ್ರಶೇಖರ್ ಅವರು, ಪ್ರೊಫೆಸರ್ ನಮ್ಮ ನಿತಿನ್ ಅವರು, ರಾಜನಾಯ್ಕ ಅವರು, ಶ್ರೀನಿವಾಸ್ ನಾಯ್ಕ ಅವರು, ಪ್ರಕಾಶ್ ನಾಯ್ಕ ಅವರು ಬಂದಂತ ಸಂದರ್ಭದಲ್ಲಿ ನನಗಂತೂ ತುಂಬಾ ಖುಷಿ ಆಯ್ತು. ಸಿಂಗಿಟ್ಕೆರೆ ಒಂದು ಹೋಬಳಿ ಕೇಂದ್ರ, ಅತ್ಯಂತ ಪುಣ್ಯ ಕ್ಷೇತ್ರ, ಶ್ರೀ ಕಲ್ಲೇಶ್ವರ ಸ್ವಾಮಿಯ ನೆಲೆಸಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ, ಹಾಗಾಗಿ ಮಾಡಿ ಅಂತಕ್ಕಂಥ ಸಲಹೆಯನ್ನ ನಾನು ಕೂಡ ಕೊಟ್ಟೆ. ಒಳ್ಳೆಯ ಕಾರ್ಯಕ್ರಮ ಇದು. ನನಗಂತೂ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆ ಅನಿಸುತ್ತದೆ. ಮೊನ್ನೆ ಫೆಬ್ರವರಿ 15ನೇ ತಾರೀಕು ಸಂತ ಸೇವಾಲಾಲ್ ಮಹಾರಾಜ್ ಅವರ ಜನ್ಮ ದಿನಾಚರಣೆಯನ್ನ ಸರ್ಕಾರ ಸಾಂಕೇತಿಕವಾಗಿ ಆಚರಣೆ ಮಾಡತಕ್ಕಂಥ ದಿನ. ಅವತ್ತಿನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಸಮಾಜದ ಅನೇಕ ಮುಖಂಡರ ಜೊತೆ ನಾನು ಕೂಡ ಮಾತಾಡಿದೆ. ಅವರು ನಾನು ಹೇಳಿದ್ದೆ, ಏನು ಇದು ಸಾಂಕೇತಿಕವಾಗಿ ಆಚರಣೆ ಮಾಡೋಣ, ಒಂದು ಒಳ್ಳೆಯ ಸೇವಾಲಾಲ್ ಜಯಂತಿಯನ್ನ ಮತ್ತೊಮ್ಮೆ ಆಚರಣೆ ಮಾಡೋಣ ಅಂತಕ್ಕಂಥ ಮಾತು ಹೇಳಿದೆ. ಇವತ್ತು ಹೋಬಳಿ ಮಟ್ಟದಲ್ಲಿ ನಡೆದಿದೆ, ಸದ್ಯದಲ್ಲಿ ಅದನ್ನ ತಾಲೂಕು ಮಟ್ಟದಲ್ಲೂ ಕೂಡ ಮಾಡೋಣ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಮಾಜವನ್ನ ಕಟ್ಟಲಿಕ್ಕೆ ಆ ಪಟ್ಟಿರ್ತಕ್ಕಂಥ ಶ್ರಮ ಅಪಾರ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಬಯಸ್ತೇನೆ. ಏನು ಅವತ್ತಿದ್ದಂತ ಮೂಢನಂಬಿಕೆಗಳನ್ನ ಈ ಸಮಾಜದಿಂದ ಹೊರತಕ್ಕಂಥದ್ದು, ಜೊತೆಯಲ್ಲಿ ಈ ಸಮಾಜವನ್ನ ಮುಖ್ಯವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಡಲಿಕ್ಕೆ ಆ ಪಟ್ಟಂತ ಶ್ರಮ, ಜೊತೆಯಲ್ಲಿ ಸಮಾಜಕ್ಕೆ ಸತ್ಯ ಹಾಗೂ ಅಹಿಂಸೆ ಮಾರ್ಗವನ್ನ ಬೋಧಿಸಿದಂತವರು ಸಂತ ಸೇವಾಲಾಲ್ ಮಹಾರಾಜರು. ಇವತ್ತು ಎಲ್ಲಾ ಸಮಾಜಗಳು ಕೂಡ ಮೀಸಲಾತಿಗಳು ಸ್ವತಂತ್ರ ಭಾರತ ಆದ ನಂತರ ಭಾರತ ಸರ್ಕಾರಗಳು ಕೊಟ್ಟಿದೆ. ಆದರೆ ಬಂಜಾರ ಸಮಾಜಕ್ಕೆ ವಿಶೇಷತೆಯನ್ನ, ಮೀಸಲಾತಿಗಳನ್ನ ಕೊಟ್ಟಂತವರು ಸ್ವತಂತ್ರ ಪೂರ್ವದಲ್ಲೇ ನಾರೋಡಿ ಕೃಷ್ಣರಾಜ ಒಡೆಯರು. ಈ ಸಮಾಜದ ಪರವಾಗಿ ನಿಂತ ಒಬ್ಬ ಮಹಾನಾಯಕರು ಕೂಡ ಈ ಸಂದರ್ಭದಲ್ಲಿ ನೆನೆಸ್ತಾ, ಇವತ್ತು ವಿಶೇಷವಾಗಿ ಸಂತ ಸೇವಾಲಾಲ್ ಮಹಾರಾಜರ ಬಗ್ಗೆ ನಾವು ಹೇಳ್ತಕ್ಕಂಥದ್ದಾದ್ರೆ, ಅವರು ಈ ಸಮಾಜದ ತಿರ್ತಕ್ಕಂಥ ನಿಟ್ಟಿನಲ್ಲಿ ಈ ಸಮಾಜವನ್ನ ಮಧ್ಯ ಮತ್ತು ಗಾಂಧದಿಂದ ದೂರ ಇರ್ತಕ್ಕಂಥ ಪ್ರಯತ್ನ ಇರಬಹುದು, ಮೂಢನಂಬಿಕೆಗಳನ್ನ ಈ ಸಮಾಜದಿಂದ ಹೋರಾಡ್ತಕ್ಕಂಥದ್ದು ಇರಬಹುದು, ಅಥವಾ ಈ ಸಮಾಜವನ್ನ ಎಲ್ಲ ರಂಗದಲ್ಲೂ ಕೂಡ ಕಟ್ಟತಕ್ಕಂಥ ಪ್ರಯತ್ನದಿಂದಲೇ ಇವತ್ತು ಈ ಸಮಾಜದ ಕೇವಲ ಆಧ್ಯಾತ್ಮಿಕ ಗುರುವಾಗಿಲ್ಲ, ಅವರು ದೇವರಾಗಿ ಸಮಾಜದ ದೇವರಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಯಾಕೆಂದ್ರೆ ಸುಲಭ ಅಲ್ಲ, ಬೆಂಬಲ ಆಗ್ತಕ್ಕಂಥದ್ದು ಸುಲಭವಾದ ಮಾತಲ್ಲ. ಅದರಲ್ಲೂ ಹೇಳಿ ಕೇಳಿ ತಮಗೆ ಗೊತ್ತು, ನನಗೇನು ಯಾವುದೇ ದೊಡ್ಡ ರಾಜಕೀಯ ಹಿನ್ನೆಲೆ ಇಲ್ಲ, ನಮ್ಮ ಅಪ್ಪ ಒಂದು ಕೌನ್ಸಿಲರು ಅಲ್ಲ, ಏನೂ ಅಲ್ಲ. ಗಂಗಾಧರ ನಾಯ್ಕರಿಗೆ ನಮ್ಮ ಮನೆ ಪೂರ ಗೊತ್ತು, ಏನೂ ಅಲ್ಲ, ಮಾಮೂಲಿ ರೈತರ ಮನೆ. ಇವತ್ತು ಕೂಡ ನಮ್ಮ ತಾಯಿ ತೋಟದಲ್ಲಿ ಔಷಧಿ ಹೊಡ್ಸಕ್ ಹೋಗಿದ್ದಾರೆ, ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರು. ಅದು ಅಂತ ರೈತ ಕುಟುಂಬ. ಇದರ ಜೊತೆಯಲ್ಲಿ ಶ್ರೀಮಂತಿಕೆ ಅಂತಕ್ಕಂಥದ್ದು ಇಲ್ಲೇ. ನಾನೇನಿದ್ರು ಒಂದು 6 ಎಕರೆ ತೋಟದವನಷ್ಟೇ. ಆದ್ರೆ ನನ್ನ ಸ್ವಂತ ದುಡಿಮೆಯಿಂದ ಸಣ್ಣ ಪುಟ್ಟ ವ್ಯವಹಾರ ಮಾಡ್ಕೊಂಡು ಹಂತವಾಗಿ ಚುನಾವಣೆ ಖರ್ಚು ಮಾಡ್ಕೊಂಡು ಮೇಲ್ ಬಂದಂತವನು. ಒಂದ್ಸಲ 2018 ಸೋತಿ ದುಡಿದಂತ ಆಸ್ತಿನೂ ಕೂಡ ಕಳ್ಕೊಂಡಿದ್ದೆ. 23ಕ್ಕೆ ಮತ್ತೆ ಭಗವಂತನ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ, ಮತ್ತೆ ಟಿಕೆಟ್ ಸಿಕ್ತು. ಗೆಲ್ಲೇಬೇಕಾದಂತ ಅನಿವಾರ್ಯತೆಯಲ್ಲಿ ನನ್ನನ್ನ ಕೈ ಹಿಡಿದು ಅಂತ ಹೇಳಿದ್ರೆ ಬಂಜಾರ ಸಮಾಜ. ಇವತ್ತು ಹಣದ ಒಳೆ ಮಧ್ಯೆ ಒಬ್ಬ ಸಾಮಾನ್ಯ ರೈತನ ಮಗನನ್ನ ಶಾಸಕನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಬಂಜಾರ ಸಮಾಜಕ್ಕೆ ಸಲ್ಲುತ್ತದೆ. ಹಾಗಾಗಿ ಸಮಾಜದ ಪರವಾಗಿ ನಾನು ಏನು ಮೀಸಲಾತಿ ಅನ್ಯಾಯ ಇದೆ ಅದನ್ನ ಸದನದಲ್ಲೂ ಮಾತಾಡಿದೀನಿ. ಜನಗಳ ಮುಂದೆ ಸುಮ್ಮನೆ ಬರ್ತಕ್ಕಂಥ ಮನುಷ್ಯ ನಾನಲ್ಲ. ಜನಗಳ ವಿಶ್ವಾಸವನ್ನು ಉಳಿಸ್ಬೇಕು, ಆ ಋಣ ತೀರಿಸಬೇಕು ಅಂತಕ್ಕಂಥ ಒಂದು ಕಲ್ಪನೆ ಇರ್ತಕ್ಕಂಥ ನಾನು. ಹಾಗಾಗಿ ಸುಮ್ಮನೆ ಬಂದು ಮತ್ತೆ ನಾನು ಅದನ್ನ ಆಶ್ವಾಸನೆಯಾಗಿ ಉಳಿಸ್ತಕ್ಕಂಥ ವ್ಯಕ್ತಿ ಅಲ್ಲ. ಖಂಡಿತವಾಗ್ಲೂ ಅದನ್ನ ಏನ್ ಮಾತು ಕೊಟ್ಟಿದ್ದೀನಿ ಅದನ್ನ ಮಾಡೇ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಜಯಂತಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಬಯಸ್ತಾ, सेवालाल, तारो भोगल गाड़े सेवालाल।